ನಮಸ್ತೆ ವೀಕ್ಷಕರೇ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಿಕೆ ದೇವಿ ನಾರಾಯಣೇ ನಮೋಸ್ತುತೆ ಎಂಬ ದೇವಿ ಮಂತ್ರನ ಉಚ್ಚರಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿರಸಂಗಿ ಕಾಳಿಕಾ ದೇವಿ ಕ್ಷೇತ್ರ ಶಿರಸಂಗಿ ಕಾಳಿಕಾ ಮಹಾತ್ಮೆ ತೇತ್ರಾಯುಗದಿಂದನೂ ಆರಂಭವಾಗಿರುತ್ತೆ. ಈ ತೇತ್ರಾಯುಗದಲ್ಲಿ ಶಿರಸಂಗಿ ಒಂದು ಆಲಾಲ ದೊಡ್ಡ ಕಾಡಿನಿಂದ ಗಜಾರಣ್ಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೆ. ಇದು ಒಂದು ದಟ್ಟವಾದ ಕಾಡಿನಿಂದ ಕೂಡಿರುತ್ತೆ. ಈ ಒಂದು ಕ್ಷೇತ್ರ, ಈ ಒಂದು ದೊಡ್ಡವಾದ ಕಾಡಿನಲ್ಲಿ ವಿಭಾಂಡಕ ಎಂಬ ಆಶ್ರಮ ಇರುತ್ತೆ. ಅಲ್ಲಿ ವಿಭಾಂಡಕ ಮುನಿ ವಾಸ ಮಾಡುತ್ತಿರೋದ್ರಿಂದ ಆ ಒಂದು ಕ್ಷೇತ್ರನ ಇದನ್ನು ವಿಭಾಂಡಕ ಆಶ್ರಮ ಅಂತ ಹೇಳಿ ಕರೆಯಲ್ಪಡ್ತಿತ್ತು. ಒಂದು ದಿನ ವಿಭಾಂಡಕ ಮುನಿಯು ತುಂಬ ಜಪ ತಪ ಮಾಡ್ತಾ ಇದ್ದರು. ಆವಾಗ ಒಂದು ದಿನ ಅವರು ನೀರಿನಲ್ಲಿ, ಬೆಟ್ಟದಿಂದ ಹರಿದು ಬರೋ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವರ ಒಂದು ವೀರ್ಯದ ಹನಿ ನೀರಿನಲ್ಲಿ ತೇಲಿ ಹೋಗುತ್ತಂತೆ. ಆ ವೀರ್ಯದ ಹನಿ ನೀರಿನಲ್ಲಿ ತೇಲಿ ಹೋದಾಗ ಅಲ್ಲೇ ಒಂದು ಜಿಂಕೆ ಆಟ ಆಡ್ತಾ ಇರುತ್ತೆ, ಹೆಣ್ಣು ಜಿಂಕೆ. ಆ ಜಿಂಕೆ ಆ ನೀರನ್ನು ಕುಡಿದಾಗ ಅದು ಗರ್ಭವತಿಯಾಗುತ್ತೆ. ಅದು ಗರ್ಭವತಿಯಾಗಿ ಶಿರಶೃಂಗ ಅಥವಾ ಋಷ್ಯಶೃಂಗ ಎಂಬ ಗರ್ಭಸಂಜಾತ ಮಗುವಿಗೆ ಜನ್ಮ ನೀಡುತ್ತೆ. ಆ ಜಿಂಕೆಯ ಗರ್ಭಸಂಜಾತ ಮಗುವೆ ಈ ಶಿರಶೃಂಗ ಅಥವಾ ಋಷ್ಯಶೃಂಗ ಎಂದು ಕರಿತೀವಿ. ಶಿರ ಎಂದರೆ ತಲೆ, ಶೃಂಗ ಎಂದರೆ ಕೋಡು ಅಂತ ಅರ್ಥ. ಯಾಕೆ ಅಂದರೆ ಜಿಂಕೆ ಹೊಟ್ಟೆಲಿ ಹುಟ್ಟಿರೋದ್ರಿಂದ ಆ ಋಷಿಗೆ ತಲೆ ಮೇಲೆ ಕೋಡಿರುತ್ತೆ, ಅದಕ್ಕೆ ಅವರಿಗೆ ಶಿರಶೃಂಗ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಒಂದು ಪುರಕ್ಕೆ ಶಿರಶೃಂಗ ಎಂಬ ಹೆಸರಿರುತ್ತೆ. ಕಾಲಾಂತರದಲ್ಲಿ ಈ ಪುರಕ್ಕೆ ಏನಾಗುತ್ತೆ, ಶಿರಸಂಗಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈ ಸಮಯದಲ್ಲಿ ಇಟ್ಟಾಸುರ, ಬೆಟ್ಟಾಸುರ, ನರುಂದ, ಚಿಕ್ಕ ನರುಂದ, ನಲುಂದ, ಕಮೀರ, ಚುಡಕ ಎಂಬ ರಾಕ್ಷಸರು ಶಿರಶೃಂಗ ಆಶ್ರಮದ ಮೇಲೆ ದಿನಾ ದಾಳಿ ಮಾಡ್ತಿದ್ದಾರೆ. ಅವರು ಮಾಡೋ ಯಜ್ಞಕ್ಕೆ ಮಾಂಸ ಮುದ್ದೆಗಳನ್ನ ಹಾಕೋದು, ಸಿಕ್ಕ ಜನರನ್ನೆಲ್ಲ ಕಟಾರೆಯಿಂದ ಕೊಲ್ಲೋದು ಮಾಡಿ ತುಂಬ ಉಪಟಳದಿಂದ ಮೆರಿತಾ ಇದ್ರಂತೆ. ಆಗ ಶಿರಶೃಂಗ ಋಷಿಯು ಸೃಷ್ಟಿಕರ್ತಳಾದ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿಯನ್ನು ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಬಹುದಿನಗಳ ಕಾಲ ತಪಸ್ಸು ಆಚರಿಸಿದ್ರಂತೆ. ಆಗ ಬಹುದಿನಗಳ ನಂತರ ಆ ಸೃಷ್ಟಿಕರ್ತಳಾದ ಜಗನ್ಮಾತೆಯು ಅವರ ಮುಂದೆ ತಪಸ್ಸಿಗೆ ಮೆಚ್ಚಿ ವರ ನೀಡಲು ಪ್ರತ್ಯಕ್ಷಳಾಗುತ್ತಾಳೆ. ಇದರ ಸಾಕ್ಷಿಯಾಗಿ ಬೆಟ್ಟದ ಮೇಲೆ, ಅಂದರೆ ಶಿರಸಂಗಿಯಲ್ಲಿ ಇರುವ ಬೆಟ್ಟದ ಮೇಲೆ ಆ ದೇವಿ ಹೆಜ್ಜೆ ಇನ್ನೂ ನಾವು ಆ ಒಂದು ಪ್ರತೀಕವನ್ನು ಕಾಣ್ಬೋದು. ಆಗ ಪ್ರತ್ಯಕ್ಷಳಾದ ದೇವಿಯನ್ನು ಕಂಡು ಋಷಿಯು ಬಹುಭಕ್ತಿಯಿಂದ ಮಂಡಿ ಊರಿ, ಅಮ್ಮ, ಬಹು ಸಂತೋಷವಾಯಿತು ನೀವು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಎಂದಾಗ, ಆಗ ದೇವಿಯು, ಮಗುವೆ, ನನ್ನ ಕುರಿತು ತಪಸ್ಸು ಮಾಡಿದ ಕಾರಣವೇನು ಎಂದು ಕೇಳಿದಾಗ ಆ ಜಗಜ್ಜನನಿ ಕೇಳುತ್ತಾಳೆ. ಆಗ ಋಷಿಯು, ನಿನಗರಿಯದ್ದೇನು ಇದೆ ತಾಯಿ, ನಿನ್ನ ಧ್ಯಾನಕ್ಕೆ ಭಂಗ ಮಾಡುವ ರಾಕ್ಷಸರು ಪಟ್ಟಳ ಹೆಚ್ಚಾಗಿದೆ, ರಕ್ಷಿಸು, ಕಾಪಾಡು ತಾಯಿ ಎಂದು ಮೊರೆ ಹೋಗ್ತಾರೆ ದೇವಿ ಹತ್ರ. ಆಗ ದೇವಿ ಹೇಳ್ತಾರೆ, ಹೆದರಬೇಡಿ, ನಾನಿದ್ದೇನೆ, ಅವರೆಲ್ಲರನ್ನು ಸಂಹಾರ ಮಾಡಿ ಬರುತ್ತೇನೆ, ಯಮಪುರಕ್ಕೆ ಹಟ್ಟಿ ಬರುತ್ತೇನೆ ಎಂದು ರೌದ್ರ ರೂಪ ತಾಳಿ ಹೊರಟು ಹೋಗುತ್ತಾಳೆ. ಆಗ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಬಂದ ಆ ರೌದ್ರ ರೂಪದ ಕಾಳಿಕಾ ದೇವಿಯನ್ನು ನೋಡಿ ಋಷಿಯು ಜೈ ಜೈ ಮಹಂಕಾಳಿ ಅಂತ ಸ್ತುತಿಸಿ, ಶಾಂತಳಾಗುತ್ತಾಯಿ, ನಿನ್ನ ರೌದ್ರ ರೂಪದಿಂದ ಶಾಂತ ರೂಪಕ್ಕೆ ತಿರುಗು ಎಂದು ಕೇಳಿಕೊಳ್ತಾರೆ ಅಲ್ಲಿರೋ ಋಷಿಮುನಿಗಳೆಲ್ಲ. ಆಗ ದೇವಿಯು, ಯಾವ ರಾಕ್ಷಸರ ಉಪಟಳ ಇರುವುದಿಲ್ಲ, ಇನ್ನು ಮುಂದೆ ನೀವು ನಿಶ್ಚಿಂತೆಯಾಗಿ ನಿಮ್ಮ ಪೂಜೆ ಪುನಸ್ಕಾರಗಳು ಎಲ್ಲವನ್ನೂ ಮಾಡಬಹುದು ಎಂದಾಗ ಸ್ವಾಮಿಯು, ಇಲ್ಲ, ನಿಮ್ಮನ್ನಾಗಲಿ ನಮ್ಮಲ್ಲಿ ಇರಲು ಶಕ್ತಿ ಇಲ್ಲ ತಾಯಿ, ನಿಮ್ಮ ಸಾನ್ನಿಧ್ಯವೇ ನಮಗೆ ಶ್ರೀರಕ್ಷೆ, ನೀವು ನಮ್ಮ ಜೊತೆಯಲ್ಲಿ ಲೋಕದಲ್ಲಿ ನೆಲೆಸಿ ವಿಶ್ವಕರ್ಮರ ಒಂದು ಕುಲದೇವತೆಯಾಗಿ ನೆಲೆಸಬೇಕು ಎಂದು ಆ ಋಷಿಮುನಿಯು, ಅಲ್ಲಿದ್ದ ಋಷಿಮುನಿಗಳೆಲ್ಲ ಆ ದೇವಿಯನ್ನು ಸ್ತುತಿಸುತ್ತಾರೆ. ಅಷ್ಟೇ ಅಲ್ಲದೆ, ನೀವು ಇಲ್ಲಿ ನೆಲೆಸಿ ಅತಿ ದೊಡ್ಡ ಶಿವಶಕ್ತಿ ಪೀಠವಾಗಿ ಜಗತ್ತಿನ ಉದ್ದಗಲಕ್ಕೂ ವಿಶ್ವಕರ್ಮ ಭಕ್ತರು ಬಂದು ಪ್ರಾರ್ಥಿಸಿ ಜಪಿಸುವಂತಾಗಲಿ ಅಂತ ಹೇಳಿದಾಗ, ಆಗ ದೇವಿಯು ನಿಮ್ಮಿಚ್ಛೆಯಂತೆ ಆಗಲಿ ಎಂದು ಅಲ್ಲೇ ನೆಲೆಯೂರುತ್ತಾಳೆ. ಇದು ಒಂದು ದೊಡ್ಡ ಶಕ್ತಿ ಪೀಠವಾಗಿ ಶಿರಸಂಗಿಯ ಕ್ಷೇತ್ರ ಮಾರ್ಪಾಡಾಗುತ್ತೆ. ಆಗ ಭೀಮ ನದಿಯನ್ನು ಹೊಂಡದಲ್ಲಿ ಕರೆದ್ಬಿಟ್ಟು ಭೀಮರತಿ ಹೊಂಡ ಎಂದು ಕರೀತಾರೆ. ಆಗ ದೇವಿಯು ಇನ್ಮುಂದೆ ಈ ಹೊಂಡದ ನೀರಿನಲ್ಲಿ ನಿತ್ಯ ಅಭಿಷೇಕ, ಪ್ರಸಾದ, ನೈವೇದ್ಯ ಎಲ್ಲವನ್ನು ಈ ನೀರಿನಲ್ಲೇ ಮಾಡಬೇಕು ಎಂದು 8 ಅಸ್ತ್ರಗಳಲ್ಲಿ ಖಡ್ಗ, ಕಟಾರಿ, ಡಮರುಗ, ಪಾನವಟ್ಟಲು, ಚಕ್ರ, ತ್ರಿಶೂಲ, ವಶಿನಾಗ, ತುರುಕ ಹಿಡಿದು ಪದ್ಮಾಸನದಲ್ಲಿ ಕುಳಿತು 10 ಅಡಿ ಎತ್ತರವಾಗಿ ವಿರಾಜಮಾನವಾಗಿ ಕಾಳಿಕಾ ದೇವಿಯು ಇಲ್ಲಿ ನೆಲೆಸ್ತಾಳೆ. ಬಹುಕಾಲ ಇಲ್ಲಿ ಪೂಜೆ ನಡೆಯುತ್ತೆ.
ಮತ್ತೆ ಕಾಲ ಕಳೆದ ನಂತರ ರಾಕ್ಷಸರ ಉಪಟಳ ಮತ್ತೆ ಹೆಚ್ಚಾಗುತ್ತೆ. ಒಂದಿನ ಅಂದರೆ ಚೈತ್ರ ಶುದ್ಧ ಪಾಡ್ಯಮದಂದು ನಸುಕಿನ ಹೊತ್ತಿಗೆ ರಾಕ್ಷಸರು ದೇವಸ್ಥಾನದ ಆವರಣ ಸೇರ್ತಾರೆ. ಆಗ ಅರ್ಚಕರು ತುಂಬ ಗಾಢ ನಿದ್ರೆಯಲ್ಲಿರ್ತಾರೆ. ಆವಾಗ ಆ ನಿದ್ರೆಯಲ್ಲಿದ್ದದ್ದನ್ನು ನೋಡಿ ದೇವಿಯು ಒಬ್ಬಳೇ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಲು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾಳಂತೆ. ಬಟ್ ಉಳಿದ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಬೆನ್ನತ್ತಿ ಹೊರಡುತ್ತಾಳೆ. ಕೆಲವು ರಾಕ್ಷಸರನ್ನು ಅಲ್ಲೇ ಇದ್ದ ಬಲಿಪೀಠದಲ್ಲಿ ಶಿರಶ್ಛೇದನ ಮಾಡಿ ಉಳಿದ ರಾಕ್ಷಸರನ್ನು ಸಂಹಾರ ಮಾಡಲು ಬೆನ್ನತ್ತಿ ಹೋಗುತ್ತಾಳೆ. ಆವಾಗ ಮುಂಜಾನೆ ಅರ್ಚಕರು ನಿದ್ದೆಯಿಂದ ಎದ್ದು ದೇವಿಗೆ ನಮಸ್ಕರಿಸಬೇಕೆಂದು ಗರ್ಭಗುಡಿಯಲ್ಲಿದ್ದ ತಾಯಿಯನ್ನು ನಮಸ್ಕರಿಸಲೆಂದು ನೋಡಿದಾಗ ಗರ್ಭಗುಡಿಯಲ್ಲಿ ತಾಯಿ ಇಲ್ಲದಿರುವುದನ್ನು ಕಂಡು ತುಂಬ ಆತಂಕಗೊಳಗಾಗುತ್ತಾರೆ. ಜಗಜ್ಜನನಿ, ಸೃಷ್ಟಿಕರ್ತೆ, ನಮ್ಮೆಲ್ಲರ ಅಂಬೆ, ಎಲ್ಲಿ ಹೋದೆ ತಾಯಿ ಎಂದು ತುಂಬ ಆತಂಕಗೊಳಗಕ್ಕಾಗಿ ಎಲ್ಲ ಕಡೆ ಆ ದೇವಿಯನ್ನು ಎಲ್ಲರೂ ಹುಡುಕ್ತಾರೆ. ದೇವಿಯನ್ನು ಎಲ್ಲ ಕಡೆ ಹುಡುಕಿ ಎಲ್ಲಿಯೂ ಸಿಗದೇ ಆದಾಗ ಎಲ್ಲರೂ ಆತಂಕಗೊಂಡು ಇನ್ನು ರಾಕ್ಷಸರು ಯಾವುದೋ ರೂಪದಲ್ಲಿ ನಮ್ಮನ್ನು ಮತ್ತೆ ಆತಂಕಕ್ಕೊಳಗಾಗಿ ಮಾಡಬಹುದು, ಸಂಹಾರ ಮಾಡಬಹುದು, ನಮಗೆ ಉಪಟಳ ಕೊಡಬಹುದು ಎಂದು ತುಂಬ ದಿಗ್ಭ್ರಮೆಗೊಂಡು ದೇವಸ್ಥಾನದ ಒಂದು ದಾರ್ಬಾಗಿಲನ್ನು ಮುಚ್ಚುತ್ತಾರೆ. ಅಲ್ಲಿದ್ದ ಎಲ್ಲ ಜನರು, ಋಷಿಮುನಿಗಳು ದೇವಿಯ ಧ್ಯಾನದಲ್ಲೇ ಯಾವ ಒಂದು ತೊಂದರೆಯೂ ನಮಗಾಗದಿರಲಿ, ದೇವಿಯು ನಮ್ಮನ್ನಗಲಿ ಹೋಗಿದ್ದಾಳೆ ಎಂಬ ಆತಂಕದಿಂದ ಹೋಮ, ಹವನ, ಜಪ, ತಪ, ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವಿಯು ಎಲ್ಲಿದ್ದರೂ ಮತ್ತೆ ಬನ್ನಿ ನಮ್ಮ ಹತ್ತಿರ, ನಮ್ಮ ಜೊತೆ ನೆಲೆಸಿ ಭೂಮಿಯ ಮೇಲೆ ಅಂತ ಹೇಳಿ ಎಲ್ಲ ಪೂಜೆಯನ್ನು ನಡೆಸ್ತಾ ಇರ್ತಾರೆ. ಆಗ ಒಂದು ದಿನ ದೇವಿಯು, ಮಕ್ಕಳೇ, ನಾನು ನಿಮ್ಮ ಅಂಬೆ, ಜಗದಂಬೆ, ಸೃಷ್ಟಿಕರ್ತೆ, ಜಗತ್ತನ್ನು ರಕ್ಷಿಸುವ ಜಗನ್ಮಾತೆ ಬಂದಿದ್ದೇನೆ, ಬಾಗಿಲನ್ನು ತೆರೆಯಿರಿ ಎಂದು ಹೇಳುತ್ತಾರೆ. ಆಗ ಅಲ್ಲಿದ್ದ ಋಷಿಮುನಿಗಳು ಜನರು ಆತಂಕಕ್ಕೊಳಗಕ್ಕಾಗಿ ಈ ಒಂದು ಸಮಯದಲ್ಲಿ ಹೆಣ್ಣಿನ ರೂಪದ ಧ್ವನಿಯಲ್ಲಿ ಯಾರು ನಮ್ಮನ್ನು ಕರೆಯುತ್ತಿರುವವರು ಎಂದು ಆತಂಕಗೊಂಡು, ಇಲ್ಲ, ನಾವು ಬಾಗಿಲನ್ನು ತೆರೆಯುವುದಿಲ್ಲ, ನಮ್ಮ ಜಗನ್ಮಾತೆ ಇಲ್ಲಿಲ್ಲ ಅಂತ ಹೇಳಿದಾಗ ಅವಳು, ನಾನೇ ನಿಮ್ಮ ಜಗನ್ಮಾತೆ, ಬಾಗಿಲನ್ನು ತೆರೆಯಿರಿ ಎಂದಾಗ, ಆಗಿತು, ನೀವೇ ನಮ್ಮ ಜಗನ್ಮಾತೆಯಾದರೆ ಪಂಚ ಋಷಿಗಳಿಂದ ನಮಗೆ ಹೇಳಿಸಿ ಎಂದಾಗ ಅಲ್ಲಿದ್ದ ಎಲ್ಲ ಪಂಚ ಋಷಿಗಳ ಅಶೀರವಾಣಿ ಬಂದು ಹೇಳುತ್ತೆ, ಇವರು ಜಗನ್ಮಾತೆ, ಬಾಗಿಲನ್ನು ತೆರೆಯಿರಿ, ಯಾವುದೇ ಆತಂಕ ಬೇಡ ಎಂದಾಗ ಅವರು ಸಂಹಾರ ಮಾಡಿ ಬಂದ ಜಗನ್ಮಾತೆಯನ್ನು ಬಾಗಿಲನ್ನು ತೆರೆದು ಸ್ವಾಗತ ಮಾಡಿ ಅವಳನ್ನು ಕರೆದುಕೊಳ್ಳುತ್ತಾರೆ. ರಾಕ್ಷಸರನ್ನು ಸಂಹಾರ ಮಾಡಿದ ದೇವಿಯನ್ನು ಮಂಗಳವಾದ್ಯಗಳಿಂದ ಬರಮಾಡಿಕೊಳ್ಳುತ್ತಾರೆ. ಅವಳಿಗೆ ವಿಜೃಂಭಣೆಯಿಂದ ಪೂಜೆಯನ್ನು ಸಲ್ಲಿಸಿ ಅವಳನ್ನು ಧ್ಯಾನಿಸಿ ಎಲ್ಲರೂ ಖುಷಿಯಿಂದ ನಮಸ್ಕರಿಸುತ್ತಾರೆ. ಹಾಗೆಯೇ ಇಲ್ಲಿರುವ ಈಗಿನ ಶಿರಸಂಗಿ ದೇವಿಯು ಒಂದು ಉದ್ಭವ ಮೂರ್ತಿ ಎಂದು ಸಹ ನಾವು ಹೇಳಬಹುದು. ಇದು ಒಂದು 10 ಅಡಿ ವಿರಾಜಮಾನವಾಗಿ ಇಲ್ಲಿ ನೆಲೆಸಿದ್ದಾಳೆ. ಅವಳ ಒಂದು ರೂಪವನ್ನು ನೋಡಲು 2 ಕಣ್ಣು ಸಾಲದು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಕಾಣುತ್ತೆ. ಇವಳು ಕೆಟ್ಟದ್ದನ್ನು ಅಳಿಸಿ ರಾಕ್ಷಸರನ್ನು ಸಂಹಾರ ಮಾಡುವ ಜಗಜ್ಜನನಿ, ವಿಶ್ವಕರ್ಮರ ಕುಲದೇವತೆ ಎಂದು ಕರೆಯಲ್ಪಡ್ತಾಳೆ ನಮ್ಮ ಒಂದು ಈ ಕಾಳಿಕಾ ದೇವಿಯು. ಈ ದೇವಿಯ ಪವಾಡಗಳು 1, 2 ಅಲ್ಲ. ಈ ದೇವಿಯ ಪವಾಡಗಳು ಹಲವು. ಅಷ್ಟೇ ಅಲ್ಲದೆ ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದಿರುವಾಗ ಇಲ್ಲಿ ಒಂದು ನಡೆಸಿದ ಪೂಜಾ ಕೈಂಕರ್ಯದಿಂದ ಭರತ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟಿ ದಶರಥ ಮಹಾರಾಜನ ಕುಲವು ಬೆಳಗುವಂತಾಗುತ್ತದೆ. ಆದ್ದರಿಂದ ರಾಮನು ಮುಂದೆ ವನವಾಸಕ್ಕೆ ಹೋಗುವ ಸಮಯದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಲಿಂಗವನ್ನು ಸ್ಥಾಪನೆ ಮಾಡಿ ಹೋಗುತ್ತಾರೆ. ಅಷ್ಟೇ ಅಲ್ಲ, ಮಾಘ ಮಾಸ ಬಹುಳ ಅಮಾಸೆಯಿಂದ ಭಕ್ತಜನ ಹೊಸ ಗೋಧಿ, ತೆಂಗಿನಕಾಯಿ ಅರ್ಪಣೆ ಮಾಡೋ ಸಂಪ್ರದಾಯ ಕೂಡ ಇದೆ. ಹೊಸ ಗೋಧಿ ನಿಧಿ ಪೂಜೆ ಅಂತ ಹೇಳಿ ಹಬ್ಬದಲ್ಲಿ ಮಾಡ್ತಾರೆ. ಈ ದೇವಿಗೆ ಅಕ್ಕಿ, ಬೇಳೆ, ಬೆಲ್ಲ, ಹೊಸ ಗೋಧಿಯನ್ನು ಸಹ ಅರ್ಪಣೆ ಮಾಡಿ ಆ ಗೋಧಿಯನ್ನು ಪಾಯಸ ರೂಪದಲ್ಲಿ ನೈವೇದ್ಯ ಸಹ ಮಾಡ್ತಾರೆ. ಇನ್ನೂ ವಿಶೇಷತೆ ಏನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ಆ ದೇವಿ ಏನು ಸಂಹಾರ ಮಾಡಿರ್ತಾಳಲ್ಲ ರಾಕ್ಷಸರನ್ನು, ಆ ರಾಕ್ಷಸರ ಪ್ರತೀಕವಾಗಿ ಮಾಡಿದ ದಿನದಂದು ಅನ್ನದ ಉಂಡೆಯನ್ನು, ಅಂದರೆ 2 ಸೇರು ಆಗುವಷ್ಟು ಅನ್ನದ ಒಂದು ಉಂಡೆ ಆಗಿ ತಯಾರು ಮಾಡ್ತಾರೆ. ಆ ಒಂದೊಂದು ಉಂಡೆಯನ್ನು 9 ಎಸಿತಾರೆ. ಮೇಲ್ಗಡೆ ಕಡ್ಡದ ಮೇಲೆ ಎಸೆದ್ಬಿಟ್ಟು ಆ 9 ಉಂಡೆಗಳು ಸಹ ಒಂದೊಂದು ಕ್ಷೇತ್ರದಲ್ಲಿ ಹೋಗಿ ಬೀಳುತ್ತೆ. ಈಗೂ ಆ ಪ್ರತೀಕ ಇದೆ, ಒಂದು ಪವಾಡ ನಡೆಯುತ್ತೆ ಅನ್ನೋದು ನಮಗೆ ದೇವಿ ತೋರಿಸ್ಕೊಟ್ಟಿದ್ದಾಳೆ.
ಈ ದೇವಿಯ ಪವಾಡಗಳು ಎಷ್ಟೆಂದರೆ, ಯಾರಾದರೂ ಮಾಟ ಮಂತ್ರ ಮಾಡಿಸಿದಾಗ ಅದನ್ನು ಹೋಗಲಾಡಿಸುತ್ತಾಳೆ. ಯಾರಿಗಾದರೂ ಮದುವೆಯಾಗದಿದ್ದರೆ ಮದುವೆ ಕಂಕಣ ಕೂಡಿ ಬರುತ್ತದೆ. ಹಾಗೆ ನಿರುದ್ಯೋಗ ಸಮಸ್ಯೆಯಿಂದ ದೂರವಾಗುತ್ತಾರೆ. ಹಣಕಾಸಿನ ಸಮಸ್ಯೆ ಆಗಿರುವುದು, ಮನಸ್ಸಿನಲ್ಲಿ ನೆಮ್ಮದಿ, ಎಲ್ಲವನ್ನು ಭಕ್ತಿಯಿಂದ ಬೇಡಿಕೊಂಡರೆ ಈ ಎಲ್ಲ ತಾಯಿ ಎಲ್ಲದಕ್ಕೂ ವರ ನೀಡ್ತಾಳೆ. ಅದರಲ್ಲೂ ಯಾರು ಮಾಟ ಮಂತ್ರ ಮದ್ದು ಅಂತ ಮಾಡಿಸಿದ್ರೆ ಅದನ್ನು ತುಂಬ ಚೆನ್ನಾಗಿ ಹೊರಗೆ ತೆಗಿತಾಳೆ ಅನ್ನೋದು ಶಿಷ್ಟತನವನ್ನು ಅಂದರೆ ಒಳ್ಳೆತನವನ್ನು ನಮಗೆಲ್ಲ ತಂದು ಕೊಡ್ತಾಳೆ. ಕೆಟ್ಟದ್ದನ್ನೆಲ್ಲ ಹೋಗಲಾಡಿಸಿ ಅನ್ನೋ ಒಂದು ತುಂಬ ಪವರ್ಫುಲ್ ದೇವಿ ಅಂತ ಕೂಡ ನಾವು ಹೇಳ್ಬೋದು ಶಿರಸಂಗಿ ಕಾಳಿಕಾ ದೇವಿನ. ಹಾಗೆ ಇವಳು ತುಂಬ ಅಂದರೆ ವಿಶ್ವಕರ್ಮರ ಕುಲದೇವಿಯಾಗಿ ನೆಲೆಸ್ತಾಳೆ. ನಮ್ಗೆ ಅದೊಂದು ಖುಷಿ ವಿಚಾರ. ಹಾಗೆ ಈ ವಿಶ್ವಕರ್ಮರ ಕುಲದೇವಿ ಅನ್ನೋಕ್ಕೆ ನಮಗೂ ಸಹ ಮೆಚ್ಚುಗೆ ಇದೆ. ಆಮೇಲೆ ಈ ಕಾಲಭೈರವ ದೇವರು ವಿಶ್ವಕರ್ಮರ ಅಂದರೆ ಶಿರಸಂಗಿ ಕಾಳಿಕಾ ದೇವಿಯ ಎದುರುಗಡೆ ಕಾಲಭೈರವ ವಿರಾಜಮಾನವಾಗಿ ನಿಂತಿರ್ತಾನೆ. ಅಂದರೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದಾಗ ಈ ಕಾಲಭೈರವ ಶಿಕ್ಷೆ ಕೊಡ್ತಾನೆ ಅನ್ನೋದು ಇಲ್ಲಿಯ ಪ್ರತೀಕವಾಗಿದೆ. ಹಾಗೆ ಇದು ತುಂಬ ಪುರಾತನವಾದ ದೇವಸ್ಥಾನ. ಯುಗದಿಂದ ಸಹ ಈ ದೇವಸ್ಥಾನ ಈಗೆಯೂ ಹಾಗೇ ಇದೆ. ಯಾವ ಒಂದು ಹೊಸ ಕಟ್ಟಡ ನಿರ್ಮಾಣವೂ ಸಹ ಅಲ್ಲಿ ಆಗಿಲ್ಲ. ಈಗಲೂ ಕೂಡ ಅಲ್ಲಿ ನಿತ್ಯ ಅನ್ನ ಸಂತರ್ಪಣವಿರುತ್ತದೆ. ಹಾಗೆ ಯುಗಾದಿ ದಿನದಂದು ಜಾತ್ರೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ತುಂಬ ಜನ ಸೇರಿರ್ತಾರೆ. ದೇವಸ್ಥಾನವನ್ನು ತುಂಬ ಅಲಂಕಾರವಾಗಿ ನಡೆಸ್ಕೊಡ್ತಾರೆ. ಇಲ್ಲಿ ತುಂಬ ಒಂದು ವಿಶೇಷತೆ ಇದೆ. ಹೇಳ್ತಾ ಹೋದರೆ ಪವಾಡಗಳು ಒಂದಲ್ಲ ಎರಡಲ್ಲ, ತುಂಬ ಪವಾಡಗಳಿದೆ. ಹಾಗೆ ಈ ದೇವಸ್ಥಾನ ಅಂದರೆ ಈ ದೇವಿಯ ದೇವಾಲಯ ಇದೆಯಲ್ಲ, ಆ ಬೆಟ್ಟದ ಮೇಲೆ ದೇವಿಗೆ ರಾಕ್ಷಸರನ್ನು ಸಂಹಾರ ಮಾಡಿದಾಗ ದೇವಿಗೆ ಏನಾಗುತ್ತೆ ಅಂದರೆ ಬೆಟ್ಟದಿಂದ ಬೆಟ್ಟಕ್ಕೆ ಜಿಗಿತಾ ಇರ್ತಾಳೆ. ಆ ಜಿಗಿದಾಗ ಅಲ್ಲಿ ಒಂದು ಕಾಲಿನ ಗುರುತು ಸಹ ಈಗೂ ಹಾಗೆ ಇದೆ. ಆಮೇಲೆ ಒಂದು ದಿನ ಬಾಯಾರಿಕೆ ಆದಾಗ ಮೂಗುಬಟ್ಟಿನಿಂದ ಗುದ್ದುಬಿಟ್ಟು ನೀರು ತೆಗಿತಾಳಂತೆ ಆ ದೇವಿ. ಆ ಒಂದು ಸಂಕೇತ ಕೂಡ ಇನ್ನೂ ನಾವು ನೋಡ್ಬೋದು. ಅದನ್ನು ಸಹ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಿ ಪವಾಡ. ಯಾರಾದರೂ ಇದು ಬೆಳಗಾವಿ ಹತ್ರ ನಿಯರ್ ಆಗುತ್ತೆ, ಎಲ್ಲರೂ ಬನ್ನಿ ನೋಡಿ. ದೇವಸ್ಥಾನ ಸವದತ್ತಿ ತಾಲೂಕಿಂದ ಮುಂದೆ ಆಗುತ್ತೆ, ಸ್ವಲ್ಪ ಧಾರವಾಡದ ಹತ್ರ ಇದೆ. ತುಂಬ ಒಂದು ಪವಾಡ ಪುರುಷರೆಲ್ಲ ಇಲ್ಲಿ ಬಂದೋಗಿದ್ದಾರೆ. ತುಂಬ ಒಂದು ಉತ್ತಮವಾದ ದೇವಸ್ಥಾನ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಈ ದೇವಿಗೆ ಹರಕೆ ಮಾಡಿಬಿಟ್ಟು ಒಂದು ಬ್ಲೌಸ್ ಪೀಸ್ ಇರುತ್ತೆ. ಆ ಬ್ಲೌಸ್ ಪೀಸಲ್ಲಿ ತೆಂಗಿನಕಾಯಿ ಇಟ್ಟು ನಾವು ಹರಕೆ ಮಾಡಿ ಮನಸ್ಸಲ್ಲಿ ಏನು ಅನ್ಕೋತೀವಿ ಅದನ್ನು ಸಂಕಲ್ಪ ಮಾಡಿಬಿಟ್ಟು ಅಲ್ಲಿ ಕಟ್ಟಿದರೆ ಮುಂದಿನ ವರ್ಷ ಬರೋ ವರ್ಷತ್ತಿಗೆ ಅದು ಈಡೇರುತ್ತೆ. ಅಂದರೆ ಭಕ್ತಿಯಿಂದ ಕೇಳ್ಕೋಬೇಕು, ನಮ್ಮದ್ರಲ್ಲಿ ಯಾವುದೂ ಸಹ ಲೋಪ ಇರಬಾರ್ದು ಅನ್ನೋದು ಪ್ರತೀಕವಿದೆ. ತುಂಬ ಚೆನ್ನಾಗೇ ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಿ ಸ್ವಾಮೀಜಿಗಳನ್ನ ಪ್ರತಿ ಯುಗಾದಿಯನ್ನು ಇದು ಈ ವರ್ಷ ಅಂದರೆ 2026ರಲ್ಲಿ ನಡೆದಿರೋ ಜಾತ್ರಾ ವಿಶೇಷತೆ ನಾನು ನಿಮಗೆ ತೋರಿಸ್ತಿರೋದು ವಿಡಿಯೋದಲ್ಲಿ. ವಿಡಿಯೋ ನೀವು ನೋಡಿದಾಗೂ ಆಗಿರಬೇಕು, ನನ್ನ ಒಂದು ಚಿಕ್ಕ ಮಾಹಿತಿ ಕೂಡ ನೀವು ಕೇಳಿದಾಗೂ ಆಗಿರಬೇಕು ಅಂತೇಳಿ ನನ್ನ ಆಸೆ. ಇದರಲ್ಲಿ ಯಾವುದಾದ್ರೂ ಸ್ವಲ್ಪ ಮಿಸ್ಟೇಕ್ ಇದ್ರೂ ಅಷ್ಟಾಗಿ ನಾನು ಮಿಸ್ಟೇಕ್ ಮಾಡಿಲ್ಲ ಅಂದ್ಕೋತೀನಿ. ಎಲ್ಲ ಒಂದು ಪ್ರತೀತಿ ಏನಿದೆ ಅಂತ ಹೇಳಿ ಪುರಾಣಬದ್ಧವಾಗಿ ನಾನೆಲ್ಲ ತಿಳ್ಕೊಂಡ್ಬಿಟ್ಟೆ ನಿಮಗೆ ಮಾಹಿತಿ ಕೊಟ್ಟಿರೋದು. ನಾನಿಲ್ಲಿ ತೋರಿಸ್ತಾ ಇರೋ ವಿಡಿಯೋ 2026ರ ಯುಗಾದಿ ಜಾತ್ರಾ ವಿಶೇಷತೆ ಹೇಗಿತ್ತು, ಹೇಗೆಲ್ಲ ಆಚರಣೆ ಮಾಡಿದರು, ಎಷ್ಟು ಜನ ತುಂಬಿದ್ರು, ಹಾಗೆ ಎಷ್ಟೆಲ್ಲ ಒಂದು ಆಚರಣೆಯಿಂದ ಏನೆಲ್ಲ ನಡೀತು, ಯಾವ ಪವಾಡಗಳು ನಡೆದು ಇಲ್ಲೆಲ್ಲ ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಈ ಯುಗಾದಿ ಹಬ್ಬದಲ್ಲಿ ಬೆಳಗಿನ ಜಾವ ಏನು ಮಾಡ್ತಾರೆ ಅಂದರೆ ಅದೇ ಹೇಳಿದ್ನಲ್ಲ, 9 ಉಂಡೆ ಅನ್ನದ ಉಂಡೆ ಮಾಡಿಬಿಟ್ಟು ತೂರ್ತಾರೆ. ಅದನ್ನು ಲೈಟೆಲ್ಲ ಆಫ್ ಮಾಡಿರ್ತಾರೆ. ಆ ದಿನ ಆವಾಗ ಆ ಬುತ್ತಿ ಉಂಡೆನ ತೂರ್ತಾರೆ. ತೂರಿದಾಗ ಆ ಬುತ್ತಿ ಉಂಡೆ ಯಾರ ಕೈಗೆ ಸಿಗುತ್ತೋ ಅನ್ನ ಆಹಾರ ಆಗಿರ್ಬೋದು, ಬಟ್ಟೆ, ಒಂದು ದುಡ್ಡಿಗೆ ಯಾವುದಕ್ಕೂ ಕೊರತೆ ಆಗಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ, ಈ ಜಾತ್ರೆ ದಿನ ಆ ಒಂದು ಅನ್ನದ ಉಂಡೆ ಪಡೆಯೋಕ್ಕೋಸ್ಕರ ಅದನ್ನೊಂದು, ಯಾಕಂದರೆ ತುಂಬ ಪವರ್ಫುಲ್ ಅದು. ಇಲ್ಲಿ ಎಸೆದು ಉಂಡೆ ಬೇರೆ ಊರಲ್ಲಿ ಹೋಗಿ ಬೀಳುತ್ತೆ ದೂರದಲ್ಲಿ ಅಂದರೆ ನೀವೇ ಲೆಕ್ಕ ಹಾಕಿ ಅದು ಎಷ್ಟು ಒಂದು ಪವರ್ಫುಲ್ ಇರ್ಬೋದು, ಎಷ್ಟು ಪವಾಡ ಇರ್ಬೋದು ಅಂತಲ್ವಾ. ಎಷ್ಟು ಆಶ್ಚರ್ಯ ಅಲ್ವಾ ನಮಗೆ. ನನಗೂ ಸಹ ಆಶ್ಚರ್ಯ ಇದೆ ಆ ದೇವಿ ಬಗ್ಗೆ ಎಲ್ಲ ಗೊತ್ತಿದ್ರು. ಇಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರೂ ಉಳ್ಕೊಂಡಿರ್ತಾರೆ ಯುಗಾದಿಯಲ್ಲಿ. ಅವತ್ತಿನ ದಿನ ಅಮಾವಾಸ್ಯೆ ದಿನ ಉಳ್ಕೊಂಡ್ಬಿಟ್ಟು ಪಾಡ್ಯ ದಿನ ಬೆಳಗ್ಗೆ 5 ಗಂಟೆ 5:15 ಈ ಬುತ್ತಿ ಉಂಡೆ ಆರಿಸೋ ಕಾರ್ಯಕ್ರಮ ಇರುತ್ತೆ. ಅದನ್ನ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಹೋಗ್ತಾರೆ. ಬಟ್ ಆಗ ತುಂಬ ನೂಕುನುಗ್ಲು ಇರುತ್ತೆ ಆ ದೇವಸ್ಥಾನದಲ್ಲಿ. ನೀವು ಯಾರಾದರೂ ಈ ದೇವಸ್ಥಾನ ನೋಡಬೇಕು ಅಂತ ಆಸೆ ಪಡೋರಿದ್ದರೆ ಧಾರವಾಡದಿಂದ ಮುಂದೆ ಸವದತ್ತಿ ಇದೆ. ಸವದತ್ತಿ ದಾಟತ್ಲೆ ನೆಕ್ಸ್ಟ್ ಬರೋದೇ ಶಿರಸಂಗಿ. ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಎಲ್ಲರೂ ಭೇಟಿ ನೀಡಿ ನಿಮ್ಮ ಮನಸ್ಸಲ್ಲಿರೋ ಆಸೆಗಳನ್ನ ಬೇಡ್ಕೊಂಡ್ಬಿಟ್ಟು ಕೇಳ್ಕೊಳ್ಳಿ. ದೇವಿ ಒಳ್ಳೇದು ಮಾಡ್ತಾರೆ. ಬಟ್ ಭಕ್ತಿಯಿಂದ ಕೇಳ್ಕೊಳ್ಳಿ. ನಾವು ಸಹ ಪ್ರತಿ ಅಮಾವಾಸ್ಯೆಗೆ ಈ ದೇವಿನ ಭೇಟಿ ನೀಡ್ತೀವಿ. ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ನಮ್ಮನ್ನು ಒಂದು ಉತ್ತಮ ಸ್ಥಿತಿಗೆ ತರ್ತಾ ಇದ್ದಾಳೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಲ್ವಾ.
ಇಲ್ಲಿ ಹೇಗೆ ಗೋಧಿ ಪೂಜೆ ಮಾಡ್ತಾರಲ್ವ ಹಾಗೆ ನಾವು ಮನೇಲೂ ಸಹ ಹೊಸ ಗೋಧಿ ಪೂಜೆ ಅಂತ ಅದೇ ಬೀಸೆಕಲ್ಲು ಪೂಜೆ ಮಾಡಿದ್ವಲ್ಲ ಆ ಥರ ಬೀಸೆಕಲ್ಲು ಪೂಜೆ ಮಾಡಿಬಿಟ್ಟು ಗೋಧಿನ ಪಾಯಸ ರೂಪದಲ್ಲಿ ನೈವೇದ್ಯ ಮಾಡ್ತೀವಿ. ಹಾಗೆ ಈ ಕಾಳಿಕಾ ದೇವಿನ ನಾವು ಬನ್ನಿ ಮಹಾಂಕಾಳಿ ಅಂತ ಹೇಳಿ ಬನ್ನಿ ಮಹಾಂಕಾಳಿ ರೂಪದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಯಾರಿಗಾದರೂ ವಿದ್ಯೆ ಹತ್ತಿಲ್ಲ ಅಂದರೆ ವಿದ್ಯೆಯಲ್ಲಿ ಹಿಂದಿದ್ದಾರಪ್ಪ, ನೆನಪಿನ ಶಕ್ತಿ ಕಡಿಮೆ ಇದೆ ನನ್ನ ಮಕ್ಕಳಿಗೆ ಅನ್ನೋರು ಆ ಒಂದು ದೇವಸ್ಥಾನ ಬನ್ನಿ ಮರದ ಮುಂದೆ ಓಂ ಶ್ರೀ ಅಂತ ಬರೆದ್ಬಿಟ್ಟು ಅವರಿಗೆ ಆರತಿ ಮಂಗಳಾರತಿ ಬೆಳಗಿಸಿ, ಕರ್ಪೂರದಿಂದ ಮಂಗಳಾರತಿ ಬೆಳಗಿಸಿ. ಹಾಗೆ ದಸರಾ ದಿನ ಏನು ಮಾಡಿ ಅಂದರೆ 9 ದಿನ ವ್ರತ ಇರುತ್ತೆ. ಆ 9 ದಿನ ವ್ರತದಲ್ಲಿ ದಿನಕ್ಕೆ 1 ದಿನ 1ನೇದು 2 ದಿನ 2 ಈ ರೀತಿ 9 ದಿನವೂ 9 ಕರ್ಪೂರಗಳು ಆಗೋವರೆಗೂ ಅದಕ್ಕೆ ದೇವಿಗೆ ಮಂಗಳಾರತಿ ಬೆಳಗಿಸಿ ಓಂ ಶ್ರೀ ಅಂತ ಅಕ್ಕಿಯಲ್ಲಿ ಬರೆದ್ಬಿಟ್ಟು ನಿಜವಾಗ್ಲೂ ದೇವಿ ತುಂಬ ಪವಾಡನೇ ನಡೆಸ್ತಾಳೆ ಅಂತ ನಾನು ಹೇಳ್ತೀನಿ. ನೋಡಿ, ಇದೇ ಉದ್ಭವ ಮೂರ್ತಿ ದೇವಿ. ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅಷ್ಟು ದೊಡ್ಡದಾಗಿ ಕಾಣೋ ಹಾಗೆ ಮಾಡ್ತಾರೆ ಆ ದೇವಿನ. ನೋಡಿ ಖಡ್ಗದಲ್ಲಿ ಯಾವ ರೀತಿ ಮಿಂಚ್ತಾ ಇದ್ದಾಳೆ ಅಲ್ವಾ. ನೋಡಿ ಹೀಗಿದ್ಲು, ಹೀಗೆ ಯಾವ ರೀತಿ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಆಗಿದ್ದಾಳೆ ನಮ್ಮ ದೇವಿ. ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದಪ್ಪ, ನಮ್ಮ ಅಮ್ಮಂಗೆ ನಮ್ಮ ದೃಷ್ಟಿನೇ ಆಗುತ್ತೆ. ವಿಶ್ವಕರ್ಮ ಮಹಾರಾಜ್ ಕಿ ಜೈ. ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಶಮಿ ಶಮತೆ ಪಾಪಂ ಶಮಿ ಶತ್ರು ವಿನಾಶಿನಿ ಆದಿರಾಜ ವನರಾಜ ಮಹಾರಾಜ ವನಸ್ಪತಿ ಇಷ್ಟ ದರ್ಶನಂ ಕಷ್ಟ ದಾರಿದ್ರ್ಯ ವಿನಾಶನಂ ಅರ್ಜುನ ಧನಧಾರಿ ವಿಭೀಷಣ ಪ್ರಿಯ ದರ್ಶನಂ. ನನಗೆ ಗೊತ್ತಿರೋ ಮಾಹಿತಿನ ನಾನು ಚಿಕ್ಕದಾಗಿ ಈ ದೇವಿ ಮಹಾತ್ಮೆನ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋಸ್ಗೆ ಲೈಕ್ ಕಮೆಂಟ್ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ನನಗೆ ಎಷ್ಟು ತಿಳಿದಿದೆ ನಮಗೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ದೇವಸ್ಥಾನಕ್ಕೆ ಕೇವಲ ವಿಶ್ವಕರ್ಮರ ಅಲ್ಲದೆ ದೇಶದ ನಾನಾ ಮೂಲೆಯಿಂದನೂ ಜನಗಳು ಆಗಮಿಸ್ತಾರೆ. ಯಾಕಂದರೆ ಈ ದೇವಿ ಮಹಾತ್ಮೆ ಅಷ್ಟಾಗಿದೆ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಳಿಕಾ ದೇವಿ ಹೇಗೆ ಕಪ್ಪಾಗಿದ್ದಾಳೆ ಅಂತ ಕಾರಣ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.